स्वागत है आपका बी न्यूज नेशन में। मैं हूं आबिद हुसैन शेख। जन्म दाखिला में देरी, अधिकारियों के खिलाफ प्रदर्शन। बीजापुर महानगर पालिका गांधी चौक में स्थित जन्म और मरण प्रमाण पत्र को लेकर अधिकारियों की लापरवाही और मनमानी से जनता परेशान। जनता को कई दिनों से कतारों में लगाकर कर रहे हैं हरासा। आसानी से मिलने वाले जन्म और मरण पत्र को अधिकारी बहाने बनाकर पैसा लूटने के उद्देश्य से कर रहे हैं परेशान। जनता की समस्या के समाधान के लिए कर्नाटका रक्षणा वेदिके के पदाधिकारियों ने किया ऑफिस का घेराव। जल्द व्यवस्था सुधारी नहीं गई तो भुगतना पड़ेगा बुरा अंजाम। बड़ा आंदोलन करने की चेतावनी दी करवे के जिला अध्यक्ष एमसी मुल्ला फयाज कलादगी, दस्तगीर सालोटगी, कबाड़े और प्रकाश कुंभार ने महानगर पालिके निर्लक्ष्यಕ್ಕೆ महानगर पालिಕೆಯಲ್ಲಿ ಜನನ ಪ್ರಮಾಣ ಪತ್ರ ಕೊಡಲು ವಿಳಂಬ ಮಾಡುತ್ತಿರುವುದಕ್ಕೆ ಜನಸಾಮಾನ್ಯರಿಗೆ ತೊಂದರೆ ನೀಡುತ್ತಿರುವ ಮಹಾನಗರ ಪಾಲಿಕೆ ಸಿಬ್ಬಂದಿಗೆ ಜನಸಾಮಾನ್ಯರಿಗೆ ಮಹಾನಗರ ಪಾಲಿಕೆ ತೊಂದರೆ ಮಾಡುತ್ತಿರುವ ಮಹಾನಗರ ಪಾಲಿಕೆ ಜನನ ಮರಣ ವಿಭಾಗದಲ್ಲಿ ತಾಂತ್ರಿಕ ತೊಂದರೆ ನೀಡುತ್ತಿರುವ ಮಹಾನಗರ ಪಾಲಿಕೆ ಸಿಬ್ಬಂದಿಗೆ ಬೇಕು ಮಹಾನಗರ ಪಾಲಿಕೆಗೆ ಮಹಾನಗರ ಪಾಲಿಕೆಯ ಕಾರ್ಯವೈಖರಿಗೆ ನ್ಯಾಯ ಬೇಕು ಎಲ್ಲಿವರೆಗೆ ಹೋರಾಟ ಬೇಕು ವಿಜಯಪುರ ಮಹಾನಗರ ಪಾಲಿಕೆ ವತಿಯಿಂದ ಏನು ಜನನ ಮತ್ತು ಮರಣದ ಏನು ನೋಂದಣಿ ಆಗುವಂಥ ಇದೇನು ಕಾರ್ಯಾಲಯದಲ್ಲಿ ಸತತವಾಗಿ 2-3 ತಿಂಗಳಿಂದ ನಗರದ ಎಲ್ಲ ಸಾರ್ವಜನಿಕರಿಗೆ ಜನನ ಪ್ರಮಾಣ ಪತ್ರ ಕೊಡಲಿಕ್ಕೆ ಬಹಳ ವಿಳಂಬ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಸಾಕಷ್ಟು ಏನಾದರೂ ಕೇಳಿದ್ರೆ ಸಾರ್ವಜನಿಕರಿಗೆ ತಪ್ಪು ಸಂದೇಶವನ್ನು ಕಳಿಸಿ ಏನಾದರೂ ತಪ್ಪು ಮಾಹಿತಿ ಕೊಟ್ಟು ಅವರಿಗೆ ತಿರುಗಾಡಿಸುವಂಥ ಕೆಲಸ ಇವತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಧಿಕಾರಿಗಳು. ಅದಕ್ಕಾಗಿ ಇವತ್ತು ಇದು ನಾವೆಲ್ಲ ಇಂಥವೆಲ್ಲ ವಿಚಾರಗಳನ್ನು ಇಲ್ಲಿ ನಾವು ಸತ್ತಾ ಬಂದು 1 ತಾಸು 2 ತಾಸು ನಮ್ಮೆಲ್ಲ ಪದಾಧಿಕಾರಿಗಳು ನಾವು ಸೇರಿ ಇಲ್ಲಿ ನೋಡಿದಾಗ ಕೂಡ ನಮ್ಮ ಕಣ್ಣು ಮುಂದೆ ಸಾಕಷ್ಟು ಉದಾಹರಣೆಗಳು ಇವತ್ತು ಕಂಡು ಬಂತು. ಅದರಲ್ಲಿ ವಿಶೇಷವಾಗಿ ಅವರ ತಪ್ಪಿಂದೆ ಅವರು ಏನಿಲ್ಲಿ ನೋಂದಣಾಧಿಕಾರಿಗಳು ಏನು ನೋಂದಣಿ ಮಾಡ್ತಾರೆ ಅವರ ಹಳೆಯ ಒಂದು ಏನು ಸರ್ಟಿಫಿಕೇಟ್ಗಳು ಅದಾವ ಆ ಸರ್ಟಿಫಿಕೇಟ್ ಆಧಾರ ಮೇಲೆ ಕೂಡ ಅವರು ಸರಿಯಾಗಿ ಮಾಡ್ತಾಯಿಲ್ಲ ಮತ್ತು ಅವರೇ ಹೊಳ್ಳಿ ಮತ್ತು ಪದೇ ಅವರಿಂದ ತಪ್ಪು ಇವತ್ತು ಆಗ್ತಾ ಇದ್ದಾವೆ. ಅದು ಮತ್ತು ನಿಮ್ಮದೇ ತಪ್ಪಾದರೂ ಕೂಡ ಅವರು ಎಲ್ಲ ನೀವು ಕೋರ್ಟಿಗೆ ಹೋಗ್ರಿ, ನ್ಯಾಯಾಲಯಕ್ಕೆ ಹೋಗ್ರಿ, ಅಪ್ಡೇಟ್ ಮಾಡಿಸ್ರಿ, ಇಂಥ ಸಾಕಷ್ಟು ಉದಾಹರಣೆಗಳು ಇವತ್ತು ನಾವು ಕಂಡಿದ್ದೇವೆ. ಅದಕ್ಕಾಗಿ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಎಲ್ಲ ಪದಾಧಿಕಾರಿಗಳು ಸೇರಿ ಈ ಒಂದು ಸಾರ್ವಜನಿಕ ಹಿತದೃಷ್ಟಿಯಿಂದ ಇದು ಏನಾದ ಈಗಾಗಲೇ NPR ಇದೇ ತಿಂಗಳ ಏಪ್ರಿಲ್ ತಿಂಗಳಿಂದ ಪ್ರಾರಂಭ ಆಗುವಂಥ ಸಂಭವ ಇದೆ. ಅದಕ್ಕಾಗಿ ಸಾರ್ವಜನಿಕರು ಕಡ್ಡಾಯವಾಗಿ ನಮ್ಮ ಪ್ರಮಾಣ ಪತ್ರದ ಅವಶ್ಯಕತೆ ಇರೋದ್ರಿಂದ ತಮ್ಮ ಮಕ್ಕಳು ಹಿಡ್ಕೊಂಡು ತಮ್ಮ ಪಾಲಕರು ಹಿಡ್ಕೊಂಡು ಏನು ಇವತ್ತು NPR ಏನು ಕೆಲವೊಂದು ಸುತ್ತೋಲೆಗಳ ಪ್ರಕಾರ NRC ಆಗಲಿ ಮತ್ತು NPR ಈಗ ತಕ್ಷಣದಿಂದ ಏಪ್ರಿಲ್ 1 ಬರೋದ್ರಿಂದ ಸಾರ್ವಜನಿಕರಿಗೆ ಬಂದಂಥ ಅಧಿಕಾರಿಗಳಿಗೆ ಅವರು ಯಾವ ಮಾಹಿತಿ ಕೊಡಬೇಕು ಅದು ಭಾಳ ನಿಖರವಾದಂಥ ಮಾಹಿತಿ ಕೊಡಬೇಕಾದ್ರೆ ಭಾಳ ಮುಜುಗರ ಪರಿಸ್ಥಿತಿಯಲ್ಲಿ ಇವತ್ತು ಸಾರ್ವಜನಿಕರು ಎಲ್ಲ ಜನ ಇವತ್ತು ನಗರದ ಜನ ಭಾಳ ಸತ್ತರಿಸಿ ಹೋಗಿದ್ದಾರೆ. ಭಾಳ ಕಷ್ಟ ಇದರಿಂದ ತೊಂದರೆಗಳಾಗಿ ಭಾಳ ತಿರುಗಾಡುವಂಥ ತಮ್ಮ ಕೆಲಸಗಳನ್ನು ಬಿಟ್ಟು ತಿರುಗಾಡುವಂಥ ಪರಿಸ್ಥಿತಿ ಕೂಡ ಬಂದಿದೆ. ಅದ್ರ ಜೊತೆಗೆ ಕೆಲವು ವಿಚಾರಗಳನ್ನು ಕೂಡ ಇಲ್ಲಿ ನಾವು ಕೇಳಿದೆ ಅವರಿಗೆ ಅಲ್ಲಿ ಕೆಲವು ಹಣ ತೊಗೋತಾರೆ ಆದರೆ ಏನು ಯಾವುದೇ ಪಾವತಿ ಕೊಡೋದಿಲ್ಲ, ಬರೀ ತಿರುಗಾಡ್ಸ್ಲಕ್ಕತ್ತಾರ. ಅಲ್ಲಿ ಹೋದ್ರೆ ಒಂದು ಕಡೆ ಹೋದ್ರೆ ಏಜೆಂಟ್ರ ಹಾವಳಿಗಳು ಇರ್ತದೆ. ಇಂಥ ಎಲ್ಲ ಬಹಳಷ್ಟು ವಿಚಾರಗಳನ್ನು ಇವತ್ತು ನಾವು ಕಂಡಿದ್ದೇವೆ. ಅದಕ್ಕಾಗಿ ಇವತ್ತು ನಮ್ಮ ನೋಂದಣಿ ಅಧಿಕಾರಿಗಳಿಗೆ ನಾವು ಸಂಪರ್ಕ ಮಾಡಿದಾಗ ಅವರು ಕೆಲವೊಂದು ತಾಂತ್ರಿಕ ಏನೋ ಒಂದು ದೋಷಗಳನ್ನ ಅವರು ಹೇಳ್ತಾ ಇದ್ದಾರೆ. ಅದು ಏನದ ಇಂಥ ಇದ್ರ ಜೊತೆ ತಾವು ನಾಮಫಲಕಗಳು ಹಾಕಿ ಸಾರ್ವಜನಿಕರಿಗೆ ಒಂದು ಪ್ರಚಾರ ಮಾಡುವಂಥ ಒಂದು ಜಾಗೃತಿ ಮೂಡಿಸುವಂಥ ಕೆಲಸ ನಾವು ಮಾಡಬೇಕು. ಇಲ್ಲದಿದ್ದರೆ ನಾವು ಸರ್ಕಾರಕ್ಕೆ ಏನು ಮಾಡಬೇಕಾಗ್ತದೆ, ಇದು ಮಹಾನಗರ ಪಾಲಿಕೆಯ ನೋಂದಣಾಧಿಕಾರಿಗಳ ತಪ್ಪದಿಂದ ಇವತ್ತು NPRಗೆ ಯಾವುದೇ ಮಾಹಿತಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕಾಗಿ ಇದು NPR ಮುಂದೆ ಹಾಕಿರಿ ಒಂದು ಅಥವಾ ಇಲ್ಲಿದ್ದಾರೆ ಸುದ್ದಿ ಮಾಡಿ ಒಂದು. ಅದಕ್ಕಾಗಿ ನಾವು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಈ ನಗರದ ಜನತೆಗೆ ಸರಿಯಾದ ರೀತಿಯಲ್ಲಿ ಮಹಾನಗರ ಪಾಲಿಕೆಯನ್ನು ನೋಂದಣಿಯ ಒಂದೇನು ಪ್ರಮಾಣ ಪತ್ರ ಕೊಡುವಂಥ ಏನು ಇಲ್ಲಿ ವ್ಯವಸ್ಥೆ ಇದೆ ಆ ವ್ಯವಸ್ಥೆ ಪೂರ ಹದಗೆಟ್ಟಿದ್ರಿಂದ ಏನಿದ್ರು ಹೆಚ್ಚು ಕಡಿಮೆ ಹೇಳಿದ್ರೆ ಸರ್ವರ್ ಬೀಜ ಕೇಳ್ತಾರೆ ಅಥವಾ ಇನ್ನಿತರ ಏನಾದರೂ ಒಂದು ನೆಪ ಒಡ್ಡಿ ಸಾರ್ವಜನಿಕರಿಗೆ ಎಡ್ತಾಕುವಂಥ ಕೆಲಸ ಇವತ್ತು ಆಗ್ತಾ ಇದೆ. ಅದಕ್ಕಾಗಿ ನಾವು ನಮ್ಮ ಮಹಾನಗರ ಪಾಲಿಕೆಯ ಮಾನ್ಯ ಆಯುಕ್ತರಲ್ಲಿ ಅವರು ವಿನಂತಿ ಮಾಡ್ಕೊಂಡ್ರೆ ತಾವು ಇಲ್ಲಿ ಬಂದು 1 ತಾಸು ತಾವು ಇಲ್ಲಿ ಕೂಡ್ರಿ. ಮಾನ್ಯ ಹರ್ಷ ಶೆಟ್ಟರ್ ನಾವು ವಿನಂತಿ ಮಾಡ್ತಾ ಇದ್ದೀವಿ. ಯಾಕೆ ಇಲ್ಲಿ ಏನು ನಡೀತಾ ಇದೆ ಅಂದ್ರೆ ತಾವು ಬರೀ ಅಲ್ಲಿ ಮಹಾನಗರ ಪಾಲಿಕೆ ಕಾರ್ಯಾಲಯ ಕೂತು ಏನೋ ಅಲ್ಲಿ ಕೆಲಸ ಮಾಡೋದ್ರಿಂದ ಇಂಥವೇನು ಜನರಿಗೆ ಏನು
ಮೂಲಭೂತ ಅವಶ್ಯಕತೆಗಳು ಇವತ್ತು ಏನು ಸರ್ಕಾರದಿಂದ ಏನೋ ಒಂದು NPR ಒಂದು ಕೆಲಸ ತಕ್ಷಣದಿಂದ ಪ್ರಾರಂಭ ಆಗುವಂಥ ಸಂಭವ ಇದೆ. ಅದಕ್ಕಾಗಿ ಇಂಥ ಸಾರ್ವಜನಿಕರಿಗೆ ಬೇಕಾಗುವಂಥ ಏನು ಒಂದು ಪ್ರಮಾಣ ಪತ್ರ ಅದ, ಜನ್ಮ ಪ್ರಮಾಣ ಪತ್ರ ಆಗಲಿ ಅಥವಾ ಇನ್ನಿತರ ವಿಷಯಗಳ ಏನು ಸಹಾಯ ಮಾಡುವಂಥ ಕೆಲಸ ತಾವು ಸ್ವತಃ ಬಂದು ಮಹಾನಗರ ಪಾಲಿಕೆ ಆಯುಕ್ತರು, ಯಾಕಂದರೆ ಇವತ್ತು ಜನಪ್ರತಿನಿಧಿ ಇಲ್ಲ, ಮಾನ್ಯ ಆಯುಕ್ತರ ಕೈಯಲ್ಲಿ ಎಲ್ಲ ಅಡ್ಮಿನಿಸ್ಟ್ರೇಟರ್ ಇರೋದ್ರಿಂದ ಅವರು ಬಂದು ಈ ಸಾರ್ವಜನಿಕರ ಸಮಸ್ಯೆಯನ್ನು ಪರಿಹಾರ ಕೈಗೊಳ್ಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಅದಕ್ಕೆ ನಾವು ಆಗ್ರಹಿಸ್ತೇವೆ. ಮತ್ತು ಇಲ್ಲಿದ್ದರೆ ಇದು ಸರಿಯಾಗಿ ವ್ಯವಸ್ಥೆ ಮಾಡಿಲ್ಲ ಅಂದರೆ ಮತ್ತು ನಾವು ಮಹಾನಗರ ಪಾಲಿಕೆಯನ್ನು ಉಗ್ರ ಹೋರಾಟ ಮಾಡುವಂಥದ್ದು ಒಂದು ಸಂಭವ ಬರ್ತದೆ. ಅದಕ್ಕಾಗಿ ಮತ್ತೊಮ್ಮೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ತಾಂತ್ರಿಕ ಲೋಪದೋಷಂತ್ರಿ ಯಾವಾಗ ಬಗೆಹರಿತಾವ ಅಂತ ಅಧಿಕಾರಿ ಅವ್ರು ಹೇಳ್ಯಾರ. ಈಗ ಅವರು ಅದಕ್ಕೆ ಅವ್ರು ಕರೆಸ್ತೇವೆ. ಈಗ ಕಳಿಸಿ ಅವರು ನಿಮ್ಮ ಮುಂದೆ ಮಧ್ಯಾಹ್ನ ಅವ್ರ ಕಡೆಯಿಂದ ಕೇಳಿಸ್ತಾ ಮಹಾನಗರ ಪಾಲಿಕೆ ವತಿಯಿಂದ ಏನು ಜನನ ಪ್ರಮಾಣ ಪತ್ರ ಕೊಡ್ತಾರಲ್ಲ ಈ ವಿಭಾಗದಾಗ ಭಾಳಷ್ಟು ತಾಂತ್ರಿಕ ತೊಂದರೆಗಳದಾವು. ಜೊತೆಗೆ ಸಿಬ್ಬಂದಿ ನಿರ್ಲಕ್ಷ್ಯದಲ್ಲಿ ಕಾರಣ ಆಗ್ಯದ. ಸಿಬ್ಬಂದಿಯ ನಿರ್ಲಕ್ಷ್ಯ, ತಾಂತ್ರಿಕ ತೊಂದರೆಗಳಿಂದ ಜನಸಾಮಾನ್ಯರಿಗೆ ನೀವು ಇಂಥ ಪ್ರಕಾರವಾದ ಬಿಸಿಲೊಳಗೆ, ಅದು ಗುರಿ ಬಿಸಿಲು ಬಿಜಾಪುರದು, ಇಂಥ ಬಿಸಿಲೊಳಗೆ ಎಡತಾಕ್ಲಾಗ್ತಿಲ್ಲ, ಅದು ಜನಸಾಮಾನ್ಯರಿಗೆ ತೀವ್ರ ತೊಂದರೆ ಆಗ್ತದೆ. ಜೊತೆಗೆ ಇಲ್ಲಿ ದುಡ್ಡು ತೊಗೊಳ್ಳೋಂಥ ವ್ಯವಹಾರ ಮಾಡೋದು, ಇಲ್ಲ ಹೇಳಿದ್ರೆ ವ್ಯವಹಾರ ಮಾಡೋದು, ಸಾಕಷ್ಟು ದುಡ್ಡುಗಳನ್ನು ವಸೂಲಿ ಮಾಡಾಕ್ತೀರಿ. ಜೊತೆಗೆ ಜನರಿಗೆ ಚೀಟಿ ಕೊಟ್ಬಿಟ್ಟು ಹೋಗಿ ಬಾ ನಾಳೆಗೆ ಬಂದು ಕಳಿಸ್ಲಾಗ್ತೀರಿ. ಈ ಎಲ್ಲ ತೊಂದರೆಗಳನ್ನು ನೀವು ಪರಿಹರಿಸಬೇಕು. ಯಾಕಂದರೆ ಈಗಾಗಲೇ ಪೌರತ್ವದ ಪ್ರಕ್ರಿಯೆ ಪ್ರಾರಂಭ ಆಯಿತು. ಇನ್ಮೇಲೆ ಇಲ್ಲಿ ಜನಸಾಮಾನ್ಯರಿಗೆ ಎಲ್ಲರಿಗೂ ತೊಂದರೆ ಆಗ್ತದೆ. ಯಾಕಂದರೆ ದೊಡ್ಡ ಕೆಲಸ ಇದು, ಜನನಮನ ಪ್ರಮಾಣ ಪತ್ರ ಕೊಡುವಂಥದ್ದು ದೊಡ್ಡ ಕೆಲಸ. ಇದನ್ನು ನಿಮ್ಮ ತೊಂದರೆಗಳು ಏನಾದರೂ ನೀವು ಬಗೆಹರಿಸಿಕೊಂಡು ಜನಸಾಮಾನ್ಯರಿಗೆ ತೊಂದರೆ ಕೊಡೋದು ನಿಲ್ಲಿಸ್ರಿ. ಇಲ್ಲದೆ ಹೋದರೆ ಜಿಲ್ಲಾ ರಕ್ಷಣಾ ವೇದಿಕೆಯ ಸಮಿತಿಯಲ್ಲಿ ಜಿಲ್ಲಾ ಸಮಿತಿ ವತಿಯಿಂದ ರಸ್ತೆ ಮೇಲೆ ಇಳಿದು ಮಹಾನಗರ ಪಾಲಿಕೆ ವಿರುದ್ಧವಾಗಿ ಒಂದು ದೊಡ್ಡ ಪತ್ರಪಟ್ಟಿ ಹಮ್ಮಿಕೋಬೇಕಾದ ಸಂದರ್ಭದಲ್ಲಿ ವಾಹಿನಿಗಳ ಮೂಲಕ ಸಂಬಂಧಿಸಿದ ಅಧಿಕಾರಿಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಪ್ರಕಾಶ್ ಕುಮಾರ್. ಎಸ್ ಸರ್. ಅವೈಜ್ಞಾನಿಕ ಕಾರ್ಯವಾಗಿದೆ. ನಿಮ್ಮ ಕಚೇರಿಯಲ್ಲಿ ವಿಭಾಗದ ಸಿಬ್ಬಂದಿ ಮಾಡಿದ ಸಣ್ಣ ಪುಟ್ಟ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳೇ, ನಮ್ಮ ವಿಜಯಪುರ ಮಹಾನಗರದ ಯಾವತ್ತು ಗೌರವಾನ್ವಿತ ಸಾರ್ವಜನಿಕರೇ, ಇವತ್ತಿನ ದಿವಸ ನಮ್ಮ ಮಹಾನಗರ ಪಾಲಿಕೆ ಜನನ್ಮರಣ ವಿಭಾಗದ ಸಲುವಾಗಿ ತಾವು ಈ ತಿದ್ದುಪಡಿ ಆಯಿತು. ನಾನ್ ಎಬಿಲಿಟಿ ಸರ್ಟಿಫಿಕೇಟ್, ಮುಖ್ಯವಾಗಿ ನಾನ್ ಎಬಿಲಿಟಿ ಸರ್ಟಿಫಿಕೇಟ್ ಸಲುವಾಗಿ ಕಳೆದ ನಮಗೆ ಒಂದೂವರೆ ತಿಂಗಳಿಂದ ಸಮಸ್ಯೆ ಆಗ್ತಾಯಿದೆ. ಯಾಕಂದರೆ ಸರ್ಕಾರ ಮಟ್ಟದಲ್ಲಿ ಈ ಮೊದಲು ಸುಮಾರು 2002-2003ರಲ್ಲಿ ಈ ಆನ್ಲೈನ್ ತಂತ್ರಾಂಶವನ್ನು ಈ ಮಾನ್ಯ ನಿರ್ದೇಶಕರು ಆಗಿನ ಕಾಲಕ್ಕೆ ತಂದರು. ಸಾರ್ವಜನಿಕ ಯಾವುದೇ ರೀತಿ ವಿಳಂಬ ಆಗಬಾರ್ದು, ಬೇಗನೆ ಒಂದು ವಿತರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ತೊಗೊಂಡು ಬಂದರು. ಆದರೆ ಕಳೆದ 2 ವರ್ಷದಿಂದ ಈ ಜನ್ಮ ಅಂತಂದು ಈ ಸಾಫ್ಟ್ವೇರ್ ಸರ್ಕಾರದವರು ಪುನಃ ಜಾರಿಗೆ ತಂದರು. ಈ ಮೊದಲು ಇದ್ದಂಥ ನಮ್ಮ ಪೌರಾಡಳಿತ ಇಲಾಖೆಯ ಸಾಫ್ಟ್ವೇರನ್ನು ಈ ಜನ್ಮಕ್ಕೆ ಡಂಪ್ ಮಾಡ್ತಾ ಇದ್ದಾರೆ. ಇದರಿಂದ ಸ್ವಲ್ಪ ತೊಂದರೆ ಆಗ್ತಾ ಇದೆ. ನಾನು ಸಾರ್ವಜನಿಕರಿಗೆ ಈ ಮೊದಲಾದರೂ ಹೇಳ್ಕೊತಾ ಬಂದಿದ್ದೇನೆ. ಕಳೆದ ತಿಂಗಳು 16 ಆಯಿತು, 26, ಮೊನ್ನೆ 5ನೇ ತಾರೀಕು ಆಯಿತು, 15ನೇ ತಾರೀಕು. ನನಗೂ ಅರ್ಥ ಆಗ್ತಾ ಇದೆ. ಆದರೂ ಇನ್ನೂ ಅದು ಸರಿಯಾಗಿ ಸೆಟ್ ಆಗದೇ ಇರೋದ್ರಿಂದ ಈಗಾಗಲೇ ನಾನು ಮಾತಾಡಿದ್ದೇನೆ, ಸೆಟ್ ಮಾಡ್ತಾ ಇದ್ದಾರೆ. ಈಗ ಅಂಥವು ಏನಾದರೂ ತಿದ್ದುಪಡಿ ಇದ್ದರೆ ಮಾಡಲಿಕ್ಕೆ ನಾವು ಮಾಡಿ ಕೊಡ್ತಾ ಇದ್ದೇವೆ ಈಗಾಗಲೇ. ಇಲ್ಲ ನಾನು ಕಳೆದ 1.5 ತಿಂಗಳಿಂದ ಈ ತೊಂದರೆ ಇಲ್ಲಿ ನಮ್ಮ ಮಹಾನಗರದಲ್ಲಿ ಇರುತ್ತದೆ. ಈ ದಿಶೆಯಲ್ಲಿ ಈ ಮೊದಲು ನಾವು ಯಾವುದೇ ಪ್ರಾಬ್ಲಮ್ ಇದ್ದಿದ್ದಿಲ್ಲ. ಮೊದಲು ನಾವು ಹಳೆಯದ ನಮ್ಮ MRC ಡಿಪಾರ್ಟ್ಮೆಂಟ್, ನಮ್ಮ ಇಲಾಖೆ ತಂತ್ರಾಂಶ ಇದ್ದಾಗ ನಾವು ಉತ್ತರ ಕೊಟ್ಟಿದ್ದೀವಿ. ಆದರೆ ಈ ಕೊಡು ಕಾಲಕ್ಕೆ ಕೆಲವೊಂದು ಹೆಸರು ತಿದ್ದುಪಡಿ ಆಗ್ತಾ ಇದ್ದವು ಅಂತ ನಾನು ಗಮನಕ್ಕೆ ತಂದಿರಿ. ಅದು ನಿಜ ಇದೆ. ಅದನ್ನು ಸರಿಪಡಿಸುವ ಕೆಲಸ ಇಲ್ಲ. ನಮ್ಮಲ್ಲಿ ಯಾವುದೇ ರೀತಿ ಏಜೆಂಟ್ ಇಲ್ಲ. ದಯಮಾಡಿ ಅದಕ್ಕೆ ನಾವು ಅಲೌ ಮಾಡಿಲ್ಲ. ಅಂಥವ್ರು ಇದನ್ನು ಹೇಳಿಬಿಟ್ಟಿದ್ದೀನಿ. ಇಲ್ಲೇ ನಿಮ್ಮನ್ನು ಪೊಲೀಸ್ ಸ್ಟೇಷನ್ ಹಾಕ್ತೀನಿ ಅಂತ. ಆ ಏಜೆಂಟ್ ಹಾವಳಿ ಅಂತೂ ಇಲ್ಲೇ ಇಲ್ಲ. ಇನ್ನು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ. ಯಾಕಂದರೆ ಇದು ಸಾಫ್ಟ್ವೇರ್ ಸರಿ ಆಯ್ತು ಅಂದ್ರೆ ನಮ್ಮಲ್ಲಿ ಯಾವುದೇ ರೀತಿ ವಿಳಂಬ ಆಗೋದಿಲ್ಲ. ಕೆಲವೊಂದು ಇನ್ನೂ ಒಂದು ನಾವು ಮನವಿಯಲ್ಲಿ ತಿಳಿಸಿರಿ. ಇಲ್ಲ ಕೆಲವೊಂದು ಟೈಮ್ದಾಗ ಬಂದಾಗ ಸರ್ವರ್ ಪ್ರಾಬ್ಲಮ್, ಅದು ನಮ್ಮದು ಮುನ್ಸಿಪಾಲ್ಟಿದು ಏನು ವೈಯಕ್ತಿಕಲ್ಲ. ಸರ್ವರ್ ಹೋದಾಗ ಒಂದು ಸ್ವಲ್ಪ ಸಮಸ್ಯೆ ಆಗ್ತಿರ್ತದೆ. ಉಳ್ಕಾದೇನಿಲ್ಲ. ಯಾವುದೇ ರೀತಿ ವಿಜಯಪುರ ಮಹಾನಗರದಾಯಿತು, ಇಡೀ ನಮ್ಮ ಜಿಲ್ಲೆ ಆಯಿತು, ಬೇರೆ ಕಡೆ ಅವ್ರು ಡೆಲಿವರಿ ಆದವರು ಇಲ್ಲಿ ನಮ್ಮ ಕಡೆ ಬರ್ತಾರೆ. ನಾವು ತೊಂದರೆ ಆಗದಂತೆ ನಾವು ಇನ್ನೂ ಆದರೂ ಈ ಮೊದಲು ನಾವು ಹೆಚ್ಚಿನ ಕಾಳಜಿ ವಹಿಸಿದ್ದೀವಿ. ಇನ್ನಾದರೂ ನಾವು ಇದಕ್ಕಿಂತ ಹೆಚ್ಚಿನ ಮುತುರ್ಜೆ ವಹಿಸಿ ಯಾವುದೇ ಸಿಬ್ಬಂದಿ ಆಯಿತು ಇಲ್ಲಿ ಯಾವುದೇ ರೀತಿ ನಿರ್ಲಕ್ಷ್ಯ ತೋರದೆ ಒಳ್ಳೆಯ ಕೆಲಸ ಮಾಡುವಂಥ ಕ್ರಮ ನಾನು ತಗೋತೀನಿ. ಅದಕ್ಕೆ ಇದು ತಾವು ಇಲ್ಲಿವರೆಗೆ ತಾವು ಬಂದು ನಮಗೂ ತಾವು ಒಂದು ಸೂಚನೆ ಕೊಟ್ಟಿದ್ದೀರಿ. ಈ ಸೂಚನೆ ಸಾರ್ವಜನಿಕರಿಂದ ಇಲ್ಲ, ತಿದ್ದುಪಡಿ ರಿಸಿಟ್ ಆನ್ಲೈನ್ದಲ್ಲಿ ಬ್ಯಾಂಕ್ದಾಗ ಜಮಾ ಆಗ್ತಿದ್ದಾರೆ. ಅದ್ರ ಇಲ್ಲ, ರಿಸಿಟ್ ಆನ್ಲೈನ್ದಲ್ಲಿ ಬ್ಯಾಂಕ್ದಾಗ ಜಮಾ ಆಗ್ತಿದ್ದಾರೆ. ಅದೇನು ಸಮಸ್ಯೆ ಇಲ್ಲ. ನೀವು ಬೇಕಾದ್ರೆ ರಿಸಿಟ್ ಇದೆ ತೊಗೊಂಡು ಹೋಗ್ಬೋದು. ಅದು ಸಾರ್ವಜನಿಕ ಒಯ್ತಾ ಇದ್ದಾರೆ, ಅದೇನು ಪ್ರಾಬ್ಲಮ್ ಇಲ್ಲ. ಇವತ್ತಿಗೆ ದುಡ್ಡು ಕೊಟ್ಟಪ್ಲೆ ಬ್ಯಾಂಕಿಗೆ ಜಮಾ ಮಾಡಿ ರಿಟರ್ನ್ ಚಲನ್ ಇರ್ತದೆ, ಅದೇನು ಪ್ರಾಬ್ಲಮ್ ಇಲ್ಲ. ಈಗ ನಾನು ಅದನ್ನು ಹೇಳ್ಬಿಟ್ಟಿದ್ದೀನಿ. ಯಾರೇ ಸಾರ್ವಜನಿಕ ಬಂದರೂ ಅರ್ಜಿ ಜೊತೆಗೆ
ಚಲನ್ ತುಂಬೇ ಇಲ್ಲಿ ತೊಗೊಂಡು ಬರ್ತಾ ಇರ್ತಾನೆ. ಯಾಕಂದ್ರೆ ಸಾರ್ವಜನಿಕ ಇಲ್ಲರಿ ಬ್ಯಾಂಕಿಗೆ ಹೋಗಿ ಅಲ್ಲಿ ವಿಳಂಬ ಆಗ್ತೈತಿ, ನಾವು ಇಲ್ಲೇ ತುಂಬ್ತೀವಿ ಅನ್ನೋದು ದೃಷ್ಟಿಯಿಂದ ಇದು ಪ್ರಾಬ್ಲಮ್ ಆಗಿದೆ. ಈಗ ನಾ ಇವತ್ತು ಹೇಳಿಬಿಟ್ಟೇನೆ, ಏನಿಲ್ಲ ನಮಗೆ ಅದು ಆನ್ಲೈನ್ದಲ್ಲಿ ಇರೋಲ್ಲ, ಈಗ ಅಲ್ಲಿ ಬ್ಯಾಂಕ್ದಾಗ ಈಗ ನಾ ಹೇಳ್ಬಿಟ್ಟೇನೆ. ಬ್ಯಾಂಕಿಗೆ ಅಂದ್ರಪ್ಲೆ ಜನ ಅಂತಾರೆ ಏನು ರೀ ನಿಮ್ಮ ಇಲ್ಲಿ ಆಫೀಸ್ಗೂ ಬರಬೇಕು, ಬ್ಯಾಂಕಿಗೆ ಹೋಗಿ ಅಲ್ಲಿ 2 ತಾಸು ನಿಂದಿರಬೇಕು, ನಮ್ಗೆ ತೊಂದರೆ ಆಗ್ತೈತೆ ಆದ್ರು ನಾ ಅದನ್ನು ಬೇಡ ನೀವು ಬ್ಯಾಂಕಿಗೆ ಹಣ ಕಟ್ಕಿಸಿಂದ ರಿಸೀಟ್ ತಗೋ ಅಂತ ಹೇಳತ್ತಾ ಇದ್ದೀನಿ. ತಾಂತ್ರಿಕ ಲೋಪದೋಷ ಯಾವಾಗ ಸರಿಯಾಗಿ ಆಗ್ಬೋದು ಸರ್? ಈಗ ನಮ್ಗೆ ಅಂದಾಜು ಅವರು ಇನ್ನೂ ನಾಳೆ ಇನ್ನೊಂದು 8-10 ದಿವಸ ಟೈಮ್ ಇದೆ ರೀ ಹೇಳಿದ್ದಾರೆ. ಮತ್ತು ಈಗಾಗಲೇ ನಾವು ಅತಿ ತೊಂದರೆ ಆಗ್ಲಾರ್ದಂಗೆ ನಾನು ನೋಡ್ಕೋತಾ ಇದ್ದೇನೆ. ಈಗ ಏನಾಗ್ತದೆ, ನಾವು ಒಂದು ತಿದ್ದುಪಡಿ ನಾವು ಇದು NIC ಈಗೇನಂತ ಏನು ನಾನ್ ಎಬಿಲಿಟಿ ಸರ್ಟಿಫಿಕೇಟ್ ಸಲುವಾಗಿ ನಾವು ಮೊದಲು ಒಂದು ಡೇಟ್ ಹೊಡೆದು ಇಡೀ ಒಂದು ಇಯರ್ದು ನಾವು ನೋಡ್ಬೋದಾಗಿತ್ತು. ಈಗ ಅದು ಅವಕಾಶ ಇಲ್ಲಾಗ್ಯದ. ಇದು ನಮ್ಮ ಸಮಸ್ಯೆ ಆಗ್ತಾ ಇದೆ. ಆ್ಯಕ್ಚುಲಿ ಹೇಳೋದಂದ್ರೆ ಯಾವುದೇ ಜನನ ಆಗಲಿ ಮರಣ ಆಯಿತು, ಈಗ ನಾನ್ ಎಬಿಲಿಟಿ ಸರ್ಟಿಫಿಕೇಟ್ ಕೊಡಂದ್ರೆ ನಾವು ಮುಂದಿಂದು ನೋಡಬೇಕು, ಹಿಂದಿಂದು ನೋಡಬೇಕು. ಈಗ ಸುಮಾರು ಈಗ 2019 ಅಂದ್ರೆ ನಾನು 18 ನೋಡಬೇಕು, ಆಮೇಲೆ 17 ನೋಡಬೇಕು, 20 ನಡಬರ್ಕದ 2 ವರ್ಷದಿಂದ ಮುಂದೆ ನೋಡಬೇಕಾಗ್ತದೆ. ಆ ದಿಶೆಯಲ್ಲಿ ನಮ್ಗೆ ತೊಂದರೆ ಆಗ್ತದೆ. ಅದಕ್ಕೆ ಸರ್ಕಾರ ಮಟ್ಟದವ್ರು ಈಗ ನನ್ನ ಹೆಸರು ಬಸವರಾಜ್ ಮಂಗಸೋಳಿ, ಜನನ ಮರಣ ನೋಂದಣಾಧಿಕಾರಿ, ಮಹಾನಗರ ಪಾಲಿಕೆ ವಿಜಯಪುರ. ಸರ್, ಈಗಾಗಲೇ ಏಪ್ರಿಲ್ ತಿಂಗಳಿನಲ್ಲಿ NPR ಶುರು ಆಗ್ತಾ ಇದೆ, ಅದಕ್ಕೆ ಜನರಿಗೆ ತೊಂದರೆ ಆಗ್ತಾ ಇತ್ತು. ನೀವು ವಿಳಂಬ ಮಾಡಿ 3 ತಿಂಗಳು 2 ತಿಂಗಳಂತ ಅವ್ರು ಹೇಳ್ತಾರೆ, ಮತ್ತು ಇನ್ನೂ ಎಷ್ಟು ತಿಂಗಳು? ಸರ್, ನಾನು ಈಗಾಗಲೇ ಯಾವುದೇ ರೀತಿ ಸಾರ್ವಜನಿಕ ತೊಂದರೆ ಆಗದಂಗೆ ಕ್ರಮ ತಗೋತಾ ಇದ್ದೇನೆ. ವಿಳಂಬ ಆಗದಂಗೆ ಅಂಥವು ಯಾವ ರೀತಿ ತಿದ್ದುಪಡಿಯೋದನ್ನು ನಾವು ಮಾಡಿ ಕೊಡ್ತಾ ಇದ್ದೀವಿ ರೀ. ನಾ ಹೇಳಿದ್ರೆ ಇವತ್ತು ಕೊಟ್ಟರೆ ನಾವು ಇವತ್ತು ಅದು ಹಳಿದು ಈಗ ನೀವು 1950 ಅಂದ್ರೆ ನೀವು ಜನನ ಉತ್ತಾರಕ್ಕೆ ತೊಗೊಳಗೆ ಚೇಂಜಸ್ ಆಗಿತ್ತಂದ್ರೆ ಈಗ ಅದನ್ನೇನು ಹಳಿ ಉತ್ತಾರ ತೊಗೊಂಡು ಬಂದ್ರೆ ಇವತ್ತು ನಾವು ಸೆಟ್ಟಾಕ್ಟ್ ಮರುದಿವ್ಸ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಸರ್, ಅವಾಗ ಅದು ಒಂದು ಸಮಸ್ಯೆ ಆಗಿದೆ ನಮಗೆ. ಆ್ಯಕ್ಚುಲಿ ರಿಜಿಸ್ಟರ್ ಸ್ಪಾಯ್ಲ್ ಆಗ್ಯಾವ್ರಿ ಇಲ್ಲಿ, ಹೀಗಾಗಿ ಪ್ರಾಬ್ಲಮ್ ಆಗ್ತಾ ಇದೆ. ಅದ್ರೀಗ ರಿಜಿಸ್ಟರ್ ಸ್ಪಾಯ್ಲ್ ಆದಾಗ ನಾವು ಏನಾದ ಕೋರ್ಟ್ದಿಂದ ಆದೇಶ ಅಂತ ಹೇಳಬೇಕಾದ್ರೆ, ಯಾಕಂದ್ರೆ ಕೆಲವೊಂದು ಸಮಯ ನಮಗೆ ಅದು ಪ್ರಾಬ್ಲಮ್ ಆಗ್ತಾ ಇದೆ. ಅವೇನು ಭಾಳ ಆಗೋದಲ್ಲ. ಕೆಲವೊಂದು ಈಗ ನಾವು ಹೇಳಿದ್ರೆ ಒಂದು ತಿಂಗಳದಾಗ ಒಂದು 3-4 ಕೇಸಸ್ ಬರ್ಬೋದು. ಪ್ರತಿನಿತ್ಯ ಅವಂಥ ಕೇಸ್ ಏನು ಬರೋಂಗಿಲ್ಲ. ಇದು ಸಿಸ್ಟಮ್ ಒಂದೇ ಸಿಸ್ಟಮ್ದಾಗ ಇದು ಮಾಡ್ತಾರೆ ಸರ್. ಇದು ನಮ್ಮದು ಡಿಜಿಟಲ್ ಕೀ ಒಂದೇ ಇರ್ತದೆ ರೀ. ಇದು ಗೌರ್ಮೆಂಟ್ದಿಂದ ಒಂದೇ ಕೀ ಇರ್ತದೆ. ಒಂದೇ ಕೀದಿಂದ ನಾವು ಯಾವುದ್ರು ನಾವು ಸರ್ಟಿಫಿಕೇಟ್ ಕೊಡೋದಾಯಿತು. ಈಗ ತಿದ್ದುಪಡಿ ಈಗ ಮಧ್ಯಾಹ್ನ 1:30 ಬಂದ ನಂತರ ನಾವು ಅಪ್ರೂವಲ್ ಕೊಟ್ಬಿಡ್ತೀವಿ. ಮತ್ತು ಮಧ್ಯಾಹ್ನ 3 ಗಂಟೆಯಿಂದ ಯಾವ ಬರ್ತಾವೆ 5:30 ಗಂಟೆಗೆ 5:30 ನಂತರ ನಾವು ಅಪ್ರೂವಲ್ ಕೊಟ್ಬಿಡ್ತೀವಿ. ಮರುದಿವ್ಸ ಅವ್ರಿಗೆ ನಾವು ಹೇಳ್ತೀವಿ, ಇವತ್ತು ನೀವು ಅರ್ಜಿ ಕೊಟ್ಟರೆ ಮರುದಿವ್ಸ ತಿದ್ದುಪಡಿ ಮಾಡಿ ಒಯ್ಯಿ ಅಂತ ಹೇಳ್ತೀವಿ. ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. आज हम लोग बीजापुर के नगर सभा जनन और मरण के ऑफिस के सामने रुके हुए हैं। आज इतना बड़ा प्रॉब्लम है NRC और NPR का मसले में सब लोगों को अपने पूर्वजों के, अपने खुद के जनन के सर्टिफिकेट ज़रूरी है। तो इसलिए सब लोग यहाँ पर एक अफवाह उठी है, सब लोग यहाँ पर जमा हुए हैं। लेकिन यहाँ जो ऑफिस में 1 दिन 2 दिन नहीं, 3 दिन 4 दिन नहीं, 1 महीना लेट हो रहा है कोई अगर सर्टिफिकेट लेना है तो। और बहुत से सर्टिफिकेट में मिस्टेक्स, नेम मिस्टेक्स है, स्मॉल मिस्टेक्स है। अगर स्मॉल मिस्टेक्स यहाँ अगर ये पहले होते थे, यहाँ पर रेडी होते थे, तो अब वो ये चाह रहे हैं कि कोर्ट को जाए और करके लाए। तो ये बिल्कुल अनसाइंटिफिक है। तो यहाँ पर जो सर्चिंग फ़ीस ले रहे हैं वो लेकर यहाँ उनका स्मॉल मिस्टेक्स करेक्ट कर सकते हैं। उसके साथ में स्मॉल मिस्टेक के लिए कोर्ट का अफिडेविट करने का लाने के लिए बोल रहे हैं। तो ये सारे चीज़ें घपले के, बहुत सी चीज़ें फिराने के, घुमाना फिराना हो रहा है। तो हम लोग चाहते हैं कि इजी हो, इजी सर्टिफिकेट मिले। आज एप्लीकेशन दे तो उसे उसी टाइम पर मिले, क्योंकि आजकल का ज़माना जो है टेक्नोलॉजी का ज़माना है। 1 महीना 2 महीने के लिए जो ये हो रहा है, तो इसमें बेकार टाइम लॉस हो रहा है, लोगों का वक्त लॉस हो रहा है, पैसा लॉस हो रहा है। और उससे और एक डर एक है। तो हम लोग यहाँ पर इसलिए आए हुए हैं कि सीधे एप्लीकेशन के साथ उनका जन्म दाखला मिले। और एक अब तक जो मरण दाखला होता था तो यहाँ पर जो भी व्यक्ति मरता था तो यहाँ पर ला के देते थे। तो अब वैसा नहीं रहा। वो कोई एक आदमी को मुकर्रर करें, उन्हें वहाँ आएगा, 5 लोगों की सिग्नेचर चाहिए, वापस उसको भी एक कोर्ट अफिडेविट करके देना बोल के एक नया रूल्स निकाल रहे हैं। तो अब तक नहीं थे ये सब। तो अब मरने वाला भी उससे पहले सब डॉक्यूमेंट तैयार करके मरना पड़ रहा है। तो अब चाहते हैं कि सब इजी हो और आसानी से सर्टिफिकेट मिले और लोगों का वक्त और पैसा बचे। दस्तगीर सालोट की यहाँ एक स्ट्राइक रखे और इस बीच जो है अधिकारियों का कहना है कि तांत्रिक लोपदोष यानी सिस्टम में कुछ तकनीकी खराबी होने की वजह से ये देरी हो रही है और बहुत जल्द वो इस काम को पूरा करेंगे।
अधिकारियों ने ये बात बताई। कैमरामैन सोहेल के साथ मैं खुर्शीद आलम, बी न्यूज़ नेशन, बीजापुर। और खबरों के लिए देखते रहिए बी न्यूज़ नेशन। आपकी सुविधा के लिए हमने बनाया बी न्यूज़ नेशन ऐप, जो आप गूगल प्ले स्टोर में जाकर डाउनलोड कर सकते हैं। इस ऐप में वीडियो न्यूज़ देखने के साथ साथ आप देश भर की न्यूज़ पढ़ भी सकते हैं, कन्नड़ा और उर्दू ज़बान में। तो जाइए प्ले स्टोर में और अभी भी न्यूज़ नेशन ऐप को डाउनलोड कीजिए देश भर की खबरों को देखने के लिए। कमर्शियल कॉम्प्लेक्स किराए पर मौजूद बीजापुर के ऐतिहासिक इब्राहिम रोजे के आगे मोती गुम्बज सिविल हॉस्पिटल रोड पर एक विशाल खूबसूरत माहौल और विशेष डिजाइन से तैयार कमर्शियल कॉम्प्लेक्स और रहने के लिए मकान आपकी हर सुविधा के अनुसार व्यापार और परिवार सहित रहने के लिए अंडरग्राउंड 22x38, ग्राउंड फ्लोर 25x38, फर्स्ट फ्लोर 27x38 दुकान और रहने के लिए 3 बेड वाले 12x12 रूम, 12x12 किचन रूम, 18x18 का बड़ा हॉल, 6x6 बाथरूम, 2 मास्टर बेडरूम। आपके आराम का खास ख्याल रखते हुए बनाए गए इस कमर्शियल कॉम्प्लेक्स को रेंट पर लेने और कारोबार को आगे बढ़ाने के ख्वाहिशमंद अधिक जानकारी के लिए 9972681884 8147332713 या दिनार फर्नीचर के मालिक मूसा मुल्ला से संपर्क कर सकते हैं।